ಒಡಿಶಾದ ಬಾಲಾಸೋರ್ನಲ್ಲಿ ನಡೆದಂತಹ ಭೀಕರ ರೈಲು ಅಪಘಾತ 275 ಮಂದಿಯನ್ನ ಬಲಿ ಪಡೆದಿದೆ. ಇದು ರೈಲ್ವೆ ಇಲಾಖೆ ಕೊಟ್ಟಂತಹ ಅಧಿಕೃತ ಮಾಹಿತಿ. ಆದರೆ ದಶಕದ ಈ ಅತಿ ಭೀಕರ ರೈಲು ಅಪಘಾತ ಸಂಭವಿಸಿದ ಹೇಗೆ? ರೈಲ್ವೆ ಇಲಾಖೆ ಕೊಡ್ತಾ ಇರುವಂತಹ ಅಧಿಕೃತವಾದಂತಹ ಮಾಹಿತಿಯಾದ್ರೂ ಏನು ಹಾಗಾದ್ರೆ? ಟ್ರೈನ್ಗಳು ಎಷ್ಟು ಸ್ಪೀಡ್ ನಲ್ಲಿದ್ವು? ಸಿಗ್ನಲಿಂಗ್ ನಲ್ಲಿ ಏನಾದ್ರೂ ಸಮಸ್ಯೆ ಆಯ್ತಾ? ಇಬ್ಬರಿಗೂ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿದ್ರು ಅಪಘಾತ ಹೇಗೆ ಸಂಭವಿಸಿತು? ಲೂಪ್ ಲೈನ್ ನಲ್ಲಿ ನಿಂತಿದ್ದಂತಹ ಗೂಡ್ಸ್ಗೆ ಕೋರಮಂಡಲ್ ಎಕ್ಸ್‌ಪ್ರೆಸ್ ಡಿಕ್ಕಿ ಹೊಡೆದಿದ್ದು ಹೇಗೆ? ರೈಲ್ವೆ ಇಲಾಖೆ ಬಿಚ್ಚಿಟ್ಟಿದೆ ಅಪಘಾತದ ಅಧಿಕೃತ ಮಾಹಿತಿ. ಮೊನ್ನೆ ನಡೆದಂತಹ ಈ ರಣಭೀಕರ ರೈಲ್ವೆ ಅಪಘಾತಕ್ಕೆ ಸಂಬಂಧಪಟ್ಟ ಹಾಗೆ 10 ಅನುಮಾನಗಳಿವೆ, 10 ಪ್ರಶ್ನೆಗಳು ಮೂಡ್ತಾ ಇವೆ. ಯಾವ ಕಾರಣಕ್ಕಾಗಾಯ್ತು? ಯಾರ ನಿರ್ಲಕ್ಷ್ಯ ಆಯಿತು? ಈ ರೀತಿಯಾದಂತಹ 100 ಪ್ರಶ್ನೆಗಳನ್ನ ಜನ ಕೇಳ್ತಿದ್ದಾರೆ. ಬಟ್ ರೈಲ್ವೆ ಇಲಾಖೆಯಿಂದ ಅಧಿಕೃತವಾದಂತಹ ಮಾಹಿತಿ ಬಂದಿರಲಿಲ್ಲ. ಇವತ್ತು ಸುದ್ದಿಗೋಷ್ಠಿಯನ್ನ ನಡೆಸಿದಂತಹ ರೈಲ್ವೆ ಇಲಾಖೆ ನಿಖರವಾದಂತಹ ಮಾಹಿತಿ ಏನು ಅನ್ನುವಂಥದ್ದನ್ನ ದೇಶದ ಜನರ ಮುಂದಿಡುವಂತಹ ಪ್ರಯತ್ನ ಮಾಡಿದೆ. मालगाड़ी बिल्कुल नहीं डिरेल हुआ क्योंकि आयरन ओर था वो, तो आयरन ओर इतना स्टेबल और उसकी सेंटर ऑफ ग्रेविटी इतनी स्टेबल होती है कि वो नहीं हिली तक नहीं, उसमें थोड़ा बहुत इधर उधर हुआ पर वो हिली नहीं, और पूरा इम्पैक्ट जो है वो इस ट्रेन के ऊपर आ गया जो कि पैसेंजर्स के साथ थी, और उसकी वजह से ये इंजरीज और अनफॉर्चुनेट डेथ्स बहुत हुई. तो ये है बैकग्राउंड इसका. इसके साथ चूंकि इसके डिब्बे बिखर गए, इम्पैक्ट की वजह से, कोलिजन की वजह से सारा इधर उधर बिखरे, तो उसमें से कुछ डिब्बे जो हैं वो अगर आप देखेंगे तो ये जो डाउन लाइन मेन लाइन है इसकी तरफ आ गए, और ये डाउन मेन लाइन पे यशवंतपुर एक्सप्रेस निकल रही थी, वो भी 126 की स्पीड पे जा रही थी. वो करीब करीब क्रॉस कर रही थी. वो तो मिसफॉर्च्यून है कि एक लिटरली एक फ्रैक्शन ऑफ सेकेंड के लिए उसके पीछे के 2 डिब्बे थे जो कि इसके डिरेल डिब्बों के रास्ते में आ गए, और इन डिरेल डिब्बों के इम्पैक्ट से उसके आखिरी 2 डिब्बे वो भी डिरेल होके यशवंतपुर एक्सप्रेस के वो भी डिरेल होके दूसरी तरफ फेंक गए. तो ये सारा इतनी स्पीड में और इतने मोमेंटम में था कि उसकी वजह से वो 2 डिब्बे भी क्षतिग्रस्त हुए, और उसमें भी कुछ लोगों को बहुत इंजरीज हुई, कुछ डेथ्स भी हुई. ರೈಲ್ವೆ ಇಲಾಖೆ ಕೊಟ್ಟಿರುವಂತಹ ಅಧಿಕೃತವಾದಂತಹ ಮಾಹಿತಿ ಇದು. ಮೊನ್ನೆಯಿಂದಾನು ಕೂಡ 10 ಪ್ರಶ್ನೆಗಳು ನಮಗೆ ಮೂಡ್ತಾ ಇತ್ತು. ಹೇಗೆ ಅಪಘಾತ ಸಂಭವಿಸಿರಬಹುದು ಅಂತ ಹೇಳಿ. 4 ಟ್ರ್ಯಾಕ್ಗಳಿವೆ. ಆ 4 ಟ್ರ್ಯಾಕ್ಗಳಲ್ಲಿ 2 ಮೈನ್ ಟ್ರ್ಯಾಕ್ಗಳು, 2 ಲೂಪ್ ಲೈನ್ಗಳು, ಒಂದು ಅಪ್ ಲೂಪ್ ಲೈನ್, ಹಾಗೆ ಎರಡನೇದು ಡೌನ್ ಲೂಪ್ ಲೈನ್. ಹೀಗಿದ್ದಂತಹ ಸಂದರ್ಭದಲ್ಲೂ ಬಹಳ ಪ್ರಮುಖವಾದಂತಹ ಜಂಕ್ಷನ್ ಅದು, ಸೂಕ್ತವಾದಂತಹ ಸಿಗ್ನಲ್ ಕೊಡುವಂತಹ ವ್ಯವಸ್ಥೆ ಆಗಿಲ್ವಾ? ಹಾಗಾದ್ರೆ ಅಲ್ಲಿ ಗ್ರೀನ್ ಸಿಗ್ನಲ್ ಸಿಕ್ಕಿದ್ಯೋ ಸಿಕ್ಕಿಲ್ವೋ? ಇಂತಹ 10 ಪ್ರಶ್ನೆಗಳಿತ್ತು. ಯಾಕಂದ್ರೆ ಸಾವನ್ನಪ್ಪಿದಂತವರು 275 ಮಂದಿ. ಅಂಥದ್ದೊಂದು ಭೀಕರ ಅಪಘಾತಕ್ಕೆ ಏನು ಕಾರಣ ಆಯಿತು ಅನ್ನೋ ಬಗ್ಗೆ ಇವತ್ತು ಖುದ್ದು ರೈಲ್ವೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಸುದ್ದಿಗೋಷ್ಠಿಯನ್ನ ಮಾಡಿ ಪ್ರಶ್ನೆಗಳಿಗೆ ಉತ್ತರಿಸುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ರು. ಆದ್ರೂ ಕೆಲವೊಂದು ಪ್ರಶ್ನೆಗಳನ್ನ ಹಾಗೆ ಉಳಿಸ್ಕೊಂಡಿದ್ದಾರೆ. ಆ ಪ್ರಶ್ನೆ ಏನು ಅನ್ನುವಂಥದ್ದನ್ನ ಆ ನಂತರದಲ್ಲಿ ಹೇಳ್ತೀನಿ. ಇವತ್ತು ಅವರು ಹೇಳಿದ್ದೇನು ಅದನ್ನ ಡೀಟೇಲ್ ಆಗಿ ವಿವರಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಮೊನ್ನೆ ಸಂಜೆ 6:55 ಸುಮಾರಿಗೆ ಕೋರಮಂಡಲ್ ಎಕ್ಸ್‌ಪ್ರೆಸ್ ಟ್ರೈನ್ ಹಳಿ ತಪ್ಪಿತ್ತು. ಇದು ನಮ್ಗೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಮೊನ್ನೆ ಸಂಜೆ ಆಗಿರುವಂತಹ ದುರ್ಘಟನೆ ಇದು. 6:55 ಸುಮಾರಿಗೆ ಇಂಥದ್ದೊಂದು ದುರ್ಘಟನೆ ಸಂಭವಿಸಿ ಬಿಡ್ತು. ರೈಲ್ವೆ ಇಲಾಖೆಯ ಸಚಿವರಾಗಿರುವಂತಹ ಅಶ್ವನಿ ವೈಷ್ಣವ್ ಅವರು ಹೇಳಿದ್ದೇನು? ಅವರು ಇವತ್ತು ಮಾತನಾಡುವಂತಹ ಸಂದರ್ಭದಲ್ಲಿ, ಮಾಧ್ಯಮಗಳಿಗೆ ರಿಯಾಕ್ಟ್ ಮಾಡುವಂತಹ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ರು. ಸಿಗ್ನಲ್ ಸಿಸ್ಟಮ್ನಲ್ಲಿ ಕೆಲ ಬದಲಾವಣೆಯಿಂದಾಗಿ ಈ ಅವಘಡ ಆಗಿರಬಹುದು ಅನ್ನುವಂಥದ್ದು ನಮ್ಮ ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ಬರ್ತಾ ಇದೆ ಅನ್ನುವಂಥ ಮಾತನ್ನು ಹೇಳಿದ್ರು. ಇದೇ ಕಾರಣ ಅಂತ ಹೇಳಿಲ್ಲ, ಬಟ್ ಪ್ರಾಥಮಿಕ ತನಿಖೆಯಲ್ಲಿ ಸಿಗ್ನಲಿಂಗ್ ನಲ್ಲಿ ಒಂದಿಷ್ಟು ಎಡವಟ್ಟುಗಳಾಗಿರಬಹುದು ಅಥವಾ ಅಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿರಬಹುದು ಅನ್ನುವಂತಹ ಶಂಕೆಯನ್ನ ರೈಲ್ವೆ ಸಚಿವರಾಗಿರುವಂತಹ ಅಶ್ವನಿ ವೈಷ್ಣವ್ ಅವರು ಉಲ್ಲೇಖ ಮಾಡಿದ್ರು. ಬಟ್ ಅದಾದ ನಂತರದಲ್ಲಿ ರೈಲ್ವೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಸುದ್ದಿಗೋಷ್ಠಿಯನ್ನ ಮಾಡುವಂತಹ ಸಂದರ್ಭದಲ್ಲಿ ಈ ಮಾತಿನ ಮೇಲೆ ಅವ್ರು ನಿಲ್ಲಿಲ್ಲ. ಅವರು ಸಿಗ್ನಲಿಂಗ್ ನಲ್ಲಿ ಸಮಸ್ಯೆ ಆಗಿದ್ಯೋ ಇಲ್ವೋ ಅನ್ನುವ ಬಗ್ಗೆ ನಮ್ಗಿನ್ನೂ ಅನುಮಾನ ಇದೆ. ಯಾಕಂದ್ರೆ 2 ಟ್ರೈನ್ಗಳಿಗೆ ಗ್ರೀನ್ ಸಿಗ್ನಲ್ ಅನ್ನ ಕೊಡಲಾಗಿತ್ತು. ಈ ಬಗ್ಗೆ ನಮಗೆ ಅಧಿಕೃತವಾದಂತಹ ಮಾಹಿತಿ ಇದೆ. ಯಾವಾಗ ಗ್ರೀನ್ ಸಿಗ್ನಲ್ ಅನ್ನ ಕೊಡ್ತಾರೋ, ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಯಾವ ಟ್ರೈನ್ಗೆ ಗ್ರೀನ್ ಸಿಗ್ನಲ್ ಸಿಗುತ್ತೋ ಆ ಟ್ರೈನ್ನ ಮುಂಭಾಗ, ಅದು ಚಲಿಸುವಂತಹ ಮಾರ್ಗ ಫುಲ್ ಕ್ಲಿಯರ್ ಆಗಿದೆ ಅನ್ನುವಂತಹ ಅರ್ಥವನ್ನ ಆ ಗ್ರೀನ್ ಸಿಗ್ನಲ್ ನೀಡುತ್ತೆ. ಹಾಗಾಗಿ ಆ ಟ್ರೈನ್ ಅದಕ್ಕೆ ಪರ್ಮಿಟ್ ಇರುವಂತಹ ಸ್ಪೀಡ್ ಏನಿದೆ
ಆ ಸ್ಪೀಡ್ ನಲ್ಲಿ ಆ ಟ್ರೈನ್ ಚಲಿಸುವುದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಎರಡೂ ಟ್ರೈನ್ಗಳಿಗೆ ಅಂದ್ರೆ ಯಶವಂತಪುರ ಹೌರಾ ಎಕ್ಸ್ಪ್ರೆಸ್ ಹಾಗೆ ಕೋರಮಂಡಲ್ ಎಕ್ಸ್ಪ್ರೆಸ್ ಎರಡೂ ಟ್ರೈನ್ಗಳಿಗೆ ಸ್ಟೇಷನ್ ಮಾಸ್ಟರ್ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ಖುದ್ದು ರೈಲ್ವೆ ಇಲಾಖೆಯ ಅಧಿಕಾರಿಗಳು ಸುದ್ದಿಗೋಷ್ಠಿ ನಡೆಸುವಂತಹ ಸಂದರ್ಭದಲ್ಲಿ ಹೇಳಿದ್ರು. ಅದಿರು ತುಂಬಿದ್ದಂತಹ ಗೂಡ್ಸ್ಗೆ ಡಿಕ್ಕಿಯನ್ನ ಹೊಡೆಯಿತು ಕೋರಮಂಡಲ್ ಎಕ್ಸ್ಪ್ರೆಸ್ ಟ್ರೈನ್. ರೈಲ್ವೆ ಅಧಿಕಾರಿ ಇವತ್ತು ಹೇಳಿದಂತಹ ಪ್ರಕಾರ 4 ಟ್ರ್ಯಾಕ್ಗಳಿದ್ದಾವೆ. ಅದರಲ್ಲಿ 2 ಲೂಪ್ ಲೈನ್ಗಳು, ಒಂದು ಮೇನ್ ಅಪ್ ಲೂಪ್ ಲೈನ್, ಇನ್ನೊಂದು ಡೌನ್ ಲೂಪ್ ಲೈನ್. ಈ ಲೂಪ್ ಲೈನ್ ನಲ್ಲಿ ಯೂಶುವಲ್ ಆಗಿ ಈ ಬಾರಿ ನಿಂತಿದ್ದು 2 ಗೂಡ್ಸ್ ಟ್ರೈನ್ಗಳು ನಿಂತಿದ್ವು. 2 ಲೂಪ್ ಲೈನ್ ನಲ್ಲೂ 2 ಗೂಡ್ಸ್ ಗಾಡಿಗಳು ನಿಂತಿದ್ದಾವೆ. ಅಪ್ ಲೂಪ್ ಲೈನ್ ನಲ್ಲಿ ಕಬ್ಬಿಣದ ಅದಿರನ್ನ ತುಂಬಿಕೊಂಡಿದ್ದಂತಹ ಗೂಡ್ಸ್ ಗಾಡಿ ನಿಂತಿದೆ. ಆ ಗೂಡ್ಸ್ ಗಾಡಿಗೆ ಕೋರಮಂಡಲ್ ಎಕ್ಸ್ಪ್ರೆಸ್ ಟ್ರೈನ್ ಡಿಕ್ಕಿಯನ್ನ ಹೊಡೆಯಿತು. ಹೇಗೆ ಡಿಕ್ಕಿಯನ್ನ ಹೊಡೆಯಿತು? ಈ ಪ್ರಶ್ನೆಗೆ ಅಧಿಕೃತವಾದಂತಹ ಉತ್ತರ ರೈಲ್ವೆ ಇಲಾಖೆಯಿಂದ ಇವತ್ತು ಸುದ್ದಿಗೋಷ್ಠಿಯನ್ನ ಮಾಡುವಂತಹ ಸಂದರ್ಭದಲ್ಲೂ ಲಭ್ಯ ಆಗಿಲ್ಲ. ಯಾಕಂದ್ರೆ ಗೂಡ್ಸ್ ಗಾಡಿ ನಿಂತಿದ್ದು ಲೂಪ್ ಲೈನ್ ನಲ್ಲಿ, ಈ ಟ್ರೈನ್ ಹೋಗಬೇಕಾಗಿರೋದು ಮೇನ್ ಟ್ರ್ಯಾಕ್ ನಲ್ಲಿ. ಮೇನ್ ಟ್ರ್ಯಾಕ್ ನಲ್ಲಿ ಹೋಗಬೇಕಾಗಿದ್ದಂತಹ ಕೋರಮಂಡಲ್ ಎಕ್ಸ್ಪ್ರೆಸ್ ಲೂಪ್ ಲೈನ್ಗೆ ಯಾಕೆ ಟರ್ನ್ ಆಯಿತು? ಈ ಬಗ್ಗೆ ಅಧಿಕೃತವಾದಂತಹ ಮಾಹಿತಿ ಇಲ್ಲ. ಆ ಬಗ್ಗೆ ನಾವು ತನಿಖೆಯನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿ ರೈಲ್ವೆ ಇಲಾಖೆಯ ಅಧಿಕಾರಿಗಳು ಹೇಳ್ತಿದ್ದಾರೆ. ಅದಿರು ತುಂಬಿದಂತಹ ಆ ಒಂದು ಗೂಡ್ಸ್ ಗಾಡಿಗೆ ಕೋರಮಂಡಲ್ ಎಕ್ಸ್ಪ್ರೆಸ್ ಡಿಕ್ಕಿಯನ್ನ ಹೊಡಿತಾ ಇದ್ದ ಹಾಗೆ ನೇರವಾಗಿ ಕೋರಮಂಡಲ್ ಎಕ್ಸ್ಪ್ರೆಸ್ ನ ಎಂಜಿನ್ ಇದೆಯಲ್ಲ, ಮುಂಭಾಗದಲ್ಲಿರುವಂತಹ ಎಂಜಿನ್, ಅದು ಗೂಡ್ಸ್ ಟ್ರೈನ್ ನ ಮೇಲ್ಭಾಗಕ್ಕೆ ಹೋಗಿ ನಿಂತ್ಕೊಂಡ್ಬಿಡುತ್ತೆ. ಕೇವಲ ಅದು ಒಂದು ಮಾತ್ರ ಅಲ್ಲ, ಇನ್ನೂ 2-3 ಬೋಗಿಗಳು ಗೂಡ್ಸ್ ಟ್ರೈನ್ ನ ಮೇಲ್ಭಾಗಕ್ಕೆ ಹತ್ತಿ ಬಿಡುತ್ತೆ. 10 ಬೋಗಿಗಳು ಆ ಸಂದರ್ಭದಲ್ಲಿ ಡಿರೇಲ್ ಆಗ್ಬಿಡುತ್ತೆ. ಅಕ್ಕಪಕ್ಕದ ಟ್ರ್ಯಾಕ್ಗಳಿಗೆ ಅದು ಹೋಗಿ ಬಿದ್ದಿದ್ದನ್ನ ನಾವು ಈ ಇಮೇಜ್ ಅಲ್ಲೇ ನಾವು ಗಮನಿಸಬಹುದು, ಯಾವ ರೀತಿ ಕೋರಮಂಡಲ್ ಎಕ್ಸ್ಪ್ರೆಸ್ ನ ಬೋಗಿಗಳು ಚೆಲ್ಲಾಪಿಲ್ಲಿಯಾದವು ಅಂತ ಹೇಳಿ. ತೂಕವಿದ್ದ ಕಾರಣ ಅದಿರು ತುಂಬಿದ್ದಂತಹ ಗೂಡ್ಸ್ ರೈಲಿಗೆ ಹೆಚ್ಚೇನು ನಷ್ಟ ಆಗಿಲ್ಲ. ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ. ಯಾಕೆ ಅಂತ ಹೇಳಿದ್ರೆ, ಇಫ್ ಇನ್ ಕೇಸ್ ಆ ಗೂಡ್ಸ್ ಗಾಡಿನಲ್ಲಿ ಯಾವ ವಸ್ತುಗಳು ಇಲ್ಲದೆ ಇದ್ದಿದ್ರೆ, ಕಬ್ಬಿಣದ ಅದರಿನ ಬದಲಾಗಿ ಯಾವುದಾದ್ರೂ ಲೈಟ್ ವೆಯ್ಟ್ ವಸ್ತುಗಳು ಇದ್ದಿದ್ದಂತಹ ಸಂದರ್ಭದಲ್ಲಿ ಈ ಪ್ರಮಾಣದಲ್ಲಿ ಕೋರಮಂಡಲ್ ಎಕ್ಸ್ಪ್ರೆಸ್ಗೆ ಡ್ಯಾಮೇಜ್ ಆಗ್ತಾ ಇರಲಿಲ್ಲ. ಅದಿರು ತುಂಬಿದ್ದಂತಹ ಕಾರಣದಿಂದಾಗಿ ಗೂಡ್ಸ್ ಟ್ರೈನ್ ಅಲುಗಾಡ್ಲೇ ಇಲ್ಲ. ಹಾಗಾಗಿ ಕಂಪ್ಲೀಟ್ ಪ್ರೆಷರ್ ಕೋರಮಂಡಲ ಎಕ್ಸ್ಪ್ರೆಸ್ ಮೇಲೆ ಬೀಳುತ್ತೆ. ಕೋರಮಂಡಲ ಎಕ್ಸ್ಪ್ರೆಸ್ಗೆ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗ್ಬಿಡುತ್ತೆ. ಇನ್ ಕೇಸ್ ಲೈಟ್ ವೆಯ್ಟ್ ವಸ್ತುಗಳು ಯಾವುದಾದ್ರೂ ಆ ಗೂಡ್ಸ್ ಟ್ರೈನ್ ಅಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಗೂಡ್ಸ್ ಟ್ರೈನ್ಗೂ ಕೂಡ ಇಂಪ್ಯಾಕ್ಟ್ ಆಗ್ತಾ ಇತ್ತು, ಅದು ಕೂಡ ಮೂವ್ ಆಗ್ತಾ ಇತ್ತು. ಹಾಗಾಗಿ ಆ ಸಂದರ್ಭದಲ್ಲಿ ಕೋರಮಂಡಲ್ ಎಕ್ಸ್ಪ್ರೆಸ್ ಮೇಲೆ ಆಗಬಹುದಾದಂತಹ ಎಫೆಕ್ಟ್ ಇದೆಯಲ್ಲ, ಅದು ಕಡಿಮೆ ಆಗುವಂತಹ ಚಾನ್ಸಸ್ ಬಹಳ ಆಯಿತು. ಬಟ್ ಕಬ್ಬಿಣದ ಅದಿರು ಇದ್ದಂತಹ ಕಾರಣದಿಂದಾಗಿ ಗೂಡ್ಸ್ ಟ್ರೈನಿಗೆ ಏನೂ ಆಗಿಲ್ಲ. ಸಂಪೂರ್ಣವಾದಂತಹ ಡಿಕ್ಕಿಯ ಎಫೆಕ್ಟ್ ಕೋರಮಂಡಲ ಎಕ್ಸ್ಪ್ರೆಸ್ ಮೇಲೆ ಆಗುತ್ತೆ. ಅದಾದ ನಂತರದಲ್ಲಿ ಏನಾಯಿತು? ಚೆಲ್ಲಾಪಿಲ್ಲಿಯಾಗಿ ಬಿದ್ದಂತಹ ಕೋರಮಂಡಲ್ ಎಕ್ಸ್ಪ್ರೆಸ್ನ ಬೋಗಿಗಳು ಕೇವಲ ಒಂದು ಲೈನ್ಗೆ ಮಾತ್ರ ಅಲ್ಲ, ಆ 4 ಲೈನ್ಗಳು ಅಂದ್ರೆ 2 ಲೂಪ್ ಲೈನ್ಗಳಿದ್ದಾವೆ, 2 ಮೇನ್ ಲೈನ್ಗಳಿದ್ದಾವೆ. ಆ 4 ಲೈನ್ಗಳ ಮೇಲೆ ಕೋರಮಂಡಲ ಎಕ್ಸ್ಪ್ರೆಸ್ನ ಬೋಗಿಗಳು ಬೀಳೋದಕ್ಕೆ ಶುರುವಾಗುತ್ತವೆ. ಅಂದ್ರೆ ಅದು ಚೆಲ್ಲಾಪಿಲ್ಲಿಯಾಗಿ ಬೀಳೋದಕ್ಕೆ ಶುರುವಾಗುತ್ತವೆ. 128 ಕಿಲೋಮೀಟರ್ ಸ್ಪೀಡ್ ನಲ್ಲಿದ್ದಂತಹ ಕೋರಮಂಡಲ್ ಎಕ್ಸ್ಪ್ರೆಸ್ಗೆ ಹೆಚ್ಚಿನ ಹಾನಿಯಾಗುತ್ತೆ. ಇಲ್ಲಿ ಒಂದು ಪ್ರಶ್ನೆ ಇತ್ತಲ್ಲ, ಎಷ್ಟು ವೇಗದಲ್ಲಿತ್ತು ಟ್ರೈನ್ಗಳು? ತೀರಾ ವೇಗದಲ್ಲಿದ್ವಾ? ಮಿತಿಮೀರಿದ ವೇಗದಲ್ಲಿದ್ವಾ? ರೈಲ್ವೆ ಅಧಿಕಾರಿಗಳು ಸುದ್ದಿಗೋಷ್ಠಿಯನ್ನು ನಡೆಸುವಂತಹ ಸಂದರ್ಭದಲ್ಲಿ ಕ್ಲಿಯರ್ ಮಾಡಿರುವಂತಹ ವಿಚಾರ ಏನು ಅಂತಂದ್ರೆ, 2 ಟ್ರೈನ್, ಯಶವಂತಪುರ ಹೌರಾ ಟ್ರೈನ್ ಹಾಗೆ ಶಾಲಿಮಾರ್ ಚೆನ್ನೈ ಎಕ್ಸ್ಪ್ರೆಸ್ ಕೋರಮಂಡಲ್ ಟ್ರೈನ್, 2ರ ಮ್ಯಾಕ್ಸಿಮಮ್ ಪರ್ಮಿಟೆಡ್ ಸ್ಪೀಡ್ 130 ಕಿಲೋಮೀಟರ್. ಅದರಲ್ಲಿ ಕೋರಮಂಡಲ ಎಕ್ಸ್ಪ್ರೆಸ್ ಟ್ರೈನ್ ಅದರ ಪರ್ಮಿಟ್ ಒಳಗೇನೆ ಅದು ಸಂಚಾರವನ್ನ ಮಾಡ್ತಾ ಇತ್ತು. ಗಂಟೆಗೆ 128 ಕಿಲೋಮೀಟರ್ ವೇಗದಲ್ಲಿ ಈ ಒಂದು ಕೋರಮಂಡಲ್ ಎಕ್ಸ್ಪ್ರೆಸ್ ಟ್ರೈನ್ ಇತ್ತು. ಅದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಹಾಗಾಗಿ ಅದು ತನ್ನ ಎಂದಿನ ಸ್ಪೀಡ್ ನಲ್ಲಿ ಪ್ರಯಾಣವನ್ನ ಮಾಡಿದೆ. ಆ ಸ್ಪೀಡ್ ನಲ್ಲಿ ಹೋಗಿ ಅದು ಮಾಲ್ಗಾಡಿ ಅಂದ್ರೆ ಗೂಡ್ಸ್ ಗಾಡಿಗೆ ಡಿಕ್ಕಿ ಹೊಡೆದಂತಹ ಪರಿಣಾಮ ಅತಿ ವೇಗದಲ್ಲಿದ್ದಂತಹ ಕಾರಣಕ್ಕಾಗಿ ಪರ್ಮಿಟೆಡ್, ಬಟ್ ವೇಗ ಜಾಸ್ತಿ ಇತ್ತಲ್ಲ, ವೇಗದಲ್ಲಿದ್ದಂತಹ ಕಾರಣಕ್ಕಾಗಿ ಇಷ್ಟು ಪ್ರಮಾಣದಲ್ಲಿ ಡ್ಯಾಮೇಜ್ ಆಯಿತು ಅಂತ ಹೇಳಿ ರೈಲ್ವೆ ಅಧಿಕಾರಿಗಳು ಹೇಳ್ತಿದ್ದಾರೆ. ಮತ್ತು ಒಂದು ಪಾಯಿಂಟ್, ಈ ವೇಳೆ ಪಕ್ಕದ ಟ್ರ್ಯಾಕ್ ನಲ್ಲಿ ಹೋಗ್ತಾ ಇತ್ತು ಯಶವಂತಪುರ ಹೌರಾ ಎಕ್ಸ್ಪ್ರೆಸ್. ಡೌನ್ ಮೇನ್ ಲೈನ್ ನಲ್ಲಿ ಆ ಸಂದರ್ಭದಲ್ಲಿ ಯಶವಂತಪುರ ಹೌರಾ ಎಕ್ಸ್ಪ್ರೆಸ್ ಹೋಗ್ತಾ ಇತ್ತು. ಅಂದ್ರೆ ಅದು ಹೌರಾದ ಕಡೆಗೆ ಪ್ರಯಾಣವನ್ನ ಮಾಡ್ತಾ ಇತ್ತು. ಪಕ್ಕದ ಟ್ರ್ಯಾಕ್ ನಲ್ಲಿ ಹೋಗ್ತಾ ಇತ್ತು. ಇಲ್ಲಿ ಅಪಘಾತ ಸಂಭವಿಸ್ತಾ ಇರುತ್ತೆ. ಸೈಮಲ್ಟೇನಿಯಸ್ಲಿ ಅದೇ ಸಂದರ್ಭದಲ್ಲಿ ಮತ್ತೊಂದು ಟ್ರ್ಯಾಕ್ ನಲ್ಲಿ ಟ್ರೈನಿನ ಸಂಚಾರ ಆಗ್ತಾ ಇರುತ್ತೆ. ಫ್ರಾಕ್ಷನ್ ಆಫ್ ಸೆಕೆಂಡ್ ನಲ್ಲಿ ಯಶವಂತಪುರ ಹಾಗೆ ಹೌರಾ ಎಕ್ಸ್ಪ್ರೆಸ್ ಪಾಸ್ ಆಗ್ಬಿಡ್ಬೇಕಾಗಿತ್ತು. ಇನ್ನೇನದು ಮೂವ್ ಆಗ್ಬಿಡ್ತು ಆ ಜಾಗದಿಂದ ಅನ್ನುವಂತಹ ಸಂದರ್ಭದಲ್ಲಿ ಎಡವಟ್ಟಾಗ್ಬಿಡುತ್ತೆ. ಏನಾಗುತ್ತೆ ಅಂತಂದ್ರೆ, ಹೌರಾ ಎಕ್ಸ್ಪ್ರೆಸ್ಗೆ ಡಿಕ್ಕಿಯನ್ನ ಹೊಡಿತವೆ ಈ ಕೋರಮಂಡಲ್ ಎಕ್ಸ್ಪ್ರೆಸ್ನ ಬೋಗಿಗಳು. ಲಾಸ್ಟ್ ಇನ್ನು 2 ಬೋಗಿ ಅದು ಪಾಸ್ ಆಗ್ಬಿಡ್ಬೇಕು. ಅಷ್ಟರಲ್ಲಿ ಇಲ್ಲಿ ಡಿರೇಲ್ ಆಗ್ತಾ ಇರುತ್ತಲ್ಲ,
ಈ ಕೋರಮಂಡಲ್ ಎಕ್ಸ್‌ಪ್ರೆಸ್‌ನ ಬೋಗಿಗಳು ಒಂದೊಂದು ಕಡೆಗೆ ಬೀಳ್ತಾ ಇರುತ್ತವಲ್ಲ, ಅದರಲ್ಲಿ ಒಂದೆರಡು ಬೋಗಿ ನೇರವಾಗಿ ಯಶವಂತಪುರ ಎಕ್ಸ್‌ಪ್ರೆಸ್‌ಗೆ ಡಿಕ್ಕಿಯನ್ನು ಹೊಡಿತವೆ, ಲಾಸ್ಟ್ 2 ಬೋಗಿಗಳಿಗೆ ಮಾತ್ರ. ಹಾಗಾಗಿ ಆ 2 ಬೋಗಿಗಳು ಪಲ್ಟಿ ಹೊಡೆದು ಬಿಡ್ತವೆ, ಅವು ಮಗುಚಿ ಬೀಳ್ತವೆ, ಟ್ರ್ಯಾಕ್ನಿಂದ ಆಚೆಗೆ ಹೋಗಿ ಬಿದ್ದು ಬಿಡ್ತವೆ. ಹಾಗಾಗಿ ಆ ಬೋಗಿನಲ್ಲಿದ್ದಂತಹ ಜನ ಕೂಡ ಪ್ರಾಣವನ್ನ ಕಳ್ಕೊಳ್ಬೇಕಾಗುತ್ತೆ, ಸಾಕಷ್ಟು ಮಂದಿ ಗಾಯಕ್ಕೊಳಗಾಗ್ತಾರೆ. ಹಾಗಾದ್ರೆ ಯಶವಂತಪುರ ಹೌರಾ ಎಕ್ಸ್‌ಪ್ರೆಸ್‌ನ ಸ್ಪೀಡ್ ಎಷ್ಟರಲ್ಲಿತ್ತು? ಅವ್ರಿಗೂ ಕೂಡ 130 ಕಿಲೋಮೀಟರ್ ಸ್ಪೀಡ್ ಪರ್ಮಿಟೆಡ್ ಸ್ಪೀಡ್, ಅವರು ಇದ್ದಿದ್ದು 126 ಕಿಲೋಮೀಟರ್ ಸ್ಪೀಡ್ನಲ್ಲಿ ಆ ಗಾಡಿ ಕೂಡ ಹೋಗ್ತಾ ಇತ್ತು. ಸೂಪರ್ ಫಾಸ್ಟ್ ಎಕ್ಸ್‌ಪ್ರೆಸ್ ಅದು. ಹಾಗಾಗಿ ಈ ವೇಗದಲ್ಲಿ ಈ ಗಾಡಿ ಕೂಡ ಹೋಗ್ತಾ ಇತ್ತು, ಈ ಎಕ್ಸ್‌ಪ್ರೆಸ್ ಕೂಡ ಹೋಗ್ತಾ ಇತ್ತು. ಹಾಗಾಗಿ ಲಾಸ್ಟ್ ಮೂಮೆಂಟ್ನಲ್ಲಿ ಫ್ರಾಕ್ಷನ್ ಆಫ್ ಸೆಕೆಂಡ್ನಲ್ಲಿ ಈ ಒಂದು ಘಟನೆ ಯಶವಂತಪುರ ಟ್ರೈನ್ಗೂ ಕೂಡ ಎಫೆಕ್ಟ್ ಆಗೋ ಹಾಗೆ ಮಾಡಿಬಿಟ್ಟಿದೆ. ಯಶವಂತಪುರ ಹೌರಾ ಎಕ್ಸ್‌ಪ್ರೆಸ್‌ನ ಕೊನೆಯ 2 ಬೋಗಿಗಳು ಪಲ್ಟಿಯಾಗ್ಬಿಡ್ತವೆ. ಹಾಗಾದ್ರೆ ಆ ಬೋಗಿಗಳು ಗಟ್ಟಿಯಾಗಿರ್ಲಿಲ್ವಾ? ರೈಲ್ವೆ ಇಲಾಖೆಯ ಟ್ರೈನ್ನ ಬೋಗಿಗಳು ಸೂಕ್ತವಾದಂತಹ ಸುಭದ್ರವಾಗಿ ಇರ್ಲಿಲ್ವಾ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ಆ ಬಗ್ಗೆ ಕೂಡ ರೈಲ್ವೆ ಇಲಾಖೆಯ ಅಧಿಕಾರಿಗಳು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. LHP ಬೋಗಿಗಳನ್ನ ಬಳಕೆ ಮಾಡಲಾಗಿತ್ತು. ಈ ಹೌರಾ ಎಕ್ಸ್‌ಪ್ರೆಸ್ ಅಪಘಾತಕ್ಕೀಡಾಯ್ತಲ್ಲ, ಅಪಘಾತಕ್ಕೀಡಾದಂಥ ಈ ಒಂದು ಟ್ರೈನ್ನ ಬೋಗಿಗಳು LHP ಬೋಗಿಗಳು. ಇವು ದೇಶದಲ್ಲೇ ಅತ್ಯಂತ ಸುಭದ್ರವಾದಂತಹ ಬೋಗಿಗಳು ಅನ್ನುವಂಥ ಹೆಸರನ್ನ ಪಡೆದಿವೆ. ಜರ್ಮನ್ ಟೆಕ್ನಾಲಜಿ, ಬಟ್ ಇದನ್ನ ತಯಾರು ಮಾಡ್ತಾ ಇರುವಂಥದ್ದು ಭಾರತದಲ್ಲಿ. ಆದರೆ ಟ್ರೈನ್ನ ಸ್ಪೀಡ್ ಜಾಸ್ತಿ ಇದ್ದಂತಹ ಕಾರಣಕ್ಕಾಗಿ, ಜೊತೆಗೆ ಕಬ್ಬಿಣದ ಅದಿರು ಇರುವಂತಹ ಗೂಡ್ಸ್ ಗಾಡಿಗೆ ಡಿಕ್ಕಿ ಹೊಡೆದಂತಹ ಕಾರಣಕ್ಕಾಗಿ ಅದು ಈ ರೀತಿಯಾಗಿ ಟರ್ನ್ ಆಗಿದೆ ಅನ್ನುವಂಥ ಸ್ಪಷ್ಟನೆಯನ್ನ ಕೊಡುವಂತಹ ಕೆಲಸವನ್ನ ರೈಲ್ವೆ ಇಲಾಖೆಯ ಅಧಿಕಾರಿಗಳು ಮಾಡಿದ್ದಾರೆ. ಆದರೆ ಅಧಿಕೃತವಾಗಿ ಆ ಕೋರಮಂಡಲ್ ಎಕ್ಸ್‌ಪ್ರೆಸ್ ಯಾವ ಕಾರಣಕ್ಕಾಗಿ ಹಳಿ ತಪ್ಪಿತು ಅನ್ನುವಂಥ ವಿಚಾರಕ್ಕೆ ಇನ್ನೂ ಕೂಡ ಸ್ಪಷ್ಟ ಮಾಹಿತಿಯನ್ನ ರೈಲ್ವೆ ಇಲಾಖೆ ನೀಡಿಲ್ಲ. ಈ ಬಗ್ಗೆ ಉನ್ನತ ತನಿಖಾ ಸಮಿತಿ ತನಿಖೆಯನ್ನ ಮಾಡ್ತಾ ಇದೆ ಅನ್ನುವಂಥ ಉತ್ತರವನ್ನಷ್ಟೇ ಕೊಡುವಂತಹ ಕೆಲಸವನ್ನ ರೈಲ್ವೆ ಇಲಾಖೆ ಮಾಡಿದೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.